ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ತುಂಬ ಸರಳವಾದಂತಹ ಕೆಲಸಗಳು ಕೂಡ ಪ್ರಯಾಸವನ್ನು ಉಂಟು ಮಾಡುತ್ತೆ. ಅಂದರೆ ಅಷ್ಟು ಸುಲಭವಾಗಿ ಯಾವ ಕೆಲಸಗಳು ಆಗೋದಿಲ್ಲ. ಒಂದು ಕೆಲಸಕ್ಕೆ ಹಲವಾರು ಬಾರಿ ಕಷ್ಟವನ್ನು ಪಡಬೇಕಾದಂಥದ್ದು ಅಥವಾ ಆ ಕೆಲಸಗಳು ಸರಿಯಾಗದಲೇ ಮನಸ್ಸಿಗೆ ಅಸಮಾಧಾನ ಆಗ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಸಮಾಧಾನ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ, ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇರೋದಿಲ್ಲ. ಆದರೆ ಹಣವನ್ನು ಹೇಗೆ ಉಳಿಸ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆಗಳು ನಡೆಯುವಂಥದ್ದಿದೆ. ನೆರೆಹೊರೆಯವರಿಂದ ಸಹಾಯ ಸಿಕ್ಕುವಂಥದ್ದು, ದುಡ್ಡಿಗೆ ಅಂತಲ್ಲ, ಯಾವ ಕೆಲಸಕ್ಕೆ ನಿಮಗೆ ಅಗತ್ಯತೆ ಇದೆಯೋ ಅಂತಹ ಕೆಲಸಕ್ಕೆ ಅಕ್ಕಪಕ್ಕದವರು ಏನಾದರೂ ಸಹಾಯ ಸಹಕಾರವನ್ನು ನೀಡಬಹುದು ಅಂತ ಅರ್ಥ. ಸಾಧನೆ, ಅನುಭವ, ಇದರ ಬಗ್ಗೆ ಹೆಮ್ಮೆಯನ್ನು ಪಟ್ಟುಕೊಳ್ತೀರಿ. ನಾನು ಇಲ್ಲಿವರೆಗೆ ಒಂದಷ್ಟು ಸಾಧನೆಯನ್ನು ಮಾಡಿದ್ದೀನಿ, ನನ್ನಿಂದ ಇಂಥ ಕೆಲಸಗಳಾಗಿದೆ, ನನಗಿಂಥ ಅನುಭವ ಇದೆ ಅನ್ನುವಂಥದ್ದು ನಿಮಗೆ ತೃಪ್ತಿಯನ್ನು ಕೊಡುತ್ತೆ, ನೀವು ಹೆಮ್ಮೆ ಪಡ್ತೀರಿ ಅನ್ನುವಂಥದ್ದು. ಎಲ್ಲರೂ ಕೂಡ ನನ್ನ ಅಂಕೆಯಲ್ಲಿ ಇರಬೇಕು, ನನ್ನ ಅಂಜಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಹೆಚ್ಚಿರುತ್ತೆ. ಅಂದರೆ ನಾನು ಹೇಳ್ದಾಗ ಕೇಳಬೇಕು, ನನ್ನ ಮಾತನ್ನು ಯಾರೂ ಮೀರಬಾರ್ದು, ನಾನು ಹೇಳಿದರೆ ಅದು ಶಾಸನ ಅನ್ನುವಂತಹ ಒಂದು ಅಹಂಭಾವವೂ ಕೂಡ ಹೆಚ್ಚಾಗಿರ್ತಕ್ಕಂತಹ ದಿವಸ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾಧಾತ್ರಿ ಸ್ವಾಹ ಸ್ವಧಾ ನಮೋಸ್ತುತೆ ಎಂಬುದಾಗಿ 8 ಬಾರಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಹೇಳಿ ಶುಭವಾಗಿ. ವೃಷಭ ರಾಶಿ. ಖರ್ಚು ಚೆನ್ನಾಗಿದೆ, ಅಂದರೆ ಹೆಚ್ಚಿನ ಖರ್ಚು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇದೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡ್ರೆ ನಿಮಗೆ ಅದು ಕ್ಷೇಮ ಅಂತ ಅರ್ಥ. ಹಳೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅವೆಲ್ಲ ಒಂದು ರೀತಿಯಲ್ಲಿ ಬಗೆಹರಿತಕ್ಕಂತಹ ಸೂಚನೆಯೋ ಅಥವಾ ಅನುಕೂಲವೋ ನಿಮಗೆ ಈ ದಿವಸ ಅನುಭವಕ್ಕೆ ಬರುತ್ತೆ. ಹಳೆಯ ನೆನಪು ಮತ್ತೆ ಮತ್ತೆ ಕಾಡುತ್ತೆ, ಬೇಸರವಾಗುತ್ತೆ. ಹಿಂದೆ ನಾನು ಹೇಗಿರಲಿಲ್ಲ, ಏನೋ ಕಷ್ಟಪಡ್ತಾ ಇದ್ದೆ, ಇವತ್ತು ದೇವರ ದಯೆ ಅಥವಾ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನ, ನನ್ನ ಬದಲಾದ ಅದೃಷ್ಟ ಇವೆಲ್ಲವೂ ಕೂಡ ಸೇರಿ ನನಗೆಲ್ಲವನ್ನು ಕೊಟ್ಟಿದೆ ಅಂತ ಹೇಳಿ ಹಳೆಯದನ್ನು ಜ್ಞಾಪಕ ಮಾಡಿಕೊಂಡು ಕಣ್ಣೀರು ಹಾಕ್ತೀರಿ, ಬೇಸರವನ್ನು ಮಾಡಿಕೊಳ್ತೀರಿ. ಭಗವಂತ ಇಷ್ಟು ಚೆನ್ನಾಗಿ ಇಟ್ಟಿದ್ದಾನಲ್ಲ ಅಂತ ಹೇಳಿ ಸಂತೋಷವನ್ನು ಪಡುವಂಥದ್ದಾಗುತ್ತೆ. ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಮನೆಯಲ್ಲಿ ಮಾತ್ರ ಒಂಟಿತನ ಅನ್ನುವಂಥದ್ದು ಕಾಡಬಹುದು. ಎಲ್ಲವೂ ಇದೆ, ಆದರೆ ಯಾರೂ ನನ್ನ ಜೊತೆಗಿಲ್ವಾ ಅನ್ನುವಂತಹದ್ದನ್ನು ಮತ್ತೆ ಮತ್ತೆ ಪ್ರಶ್ನೆ ಮಾಡಿಕೊಳ್ತೀರಿ. ಸಾಲಗ್ರಾಮ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸರ್ವವ್ಯಾಪಿಯಾದಂತಹ ಆ ಮಹಾವಿಷ್ಣು ನಿಮ್ಮ ಕೊರತೆಗಳನ್ನು ನೀಗಿಸಲಿ ಶುಭವಾಗಿ. ಮಿಥುನ ರಾಶಿ. ಶೀತ ಸಂಬಂಧದ ಸಮಸ್ಯೆ ಇರತಕ್ಕಂಥವರಿಗೆ ಒಂದಷ್ಟು ತೊಂದರೆಗಳು ಆಗ್ತಕ್ಕಂತಹ ದಿವಸ ಇದು. ತಾಯಿಯವರ ಆರೋಗ್ಯದಲ್ಲಿ ತತ್ಕ್ಷಣದಲ್ಲಿ ವ್ಯತ್ಯಾಸಗಳು ಕಾಣುವಂಥದ್ದು, ಇದ್ದಕ್ಕಿದ್ದ ಹಾಗೆ ಬದಲಾವಣೆಗಳು ಆಗ್ತಕ್ಕಂಥದ್ದು ಆಗಬಹುದು. ಸರ್ಕಾರಿ ಕೆಲಸಕ್ಕೆ ತೆರಳಿ ಏನೂ ಕೆಲಸಗಳು ಆಗದಲೇ ಹಿಂದಿರುಗುವಂತಹ ಸಾಧ್ಯತೆಗಳಿರುತ್ತೆ. ತುಂಬ ಬೇಸರವನ್ನು ಮಾಡ್ಕೊಳ್ತೀರಿ. ಇದೇನು ಅಚ್ಚರಿ ಏನಲ್ಲ, ಆದರೂ ಕೂಡ ಒಂದು ರೀತಿಯಲ್ಲಿ ಮಾನಸಿಕವಾದಂತಹ ಹಿಂಸೆಗೆ ಇದು ಕೂಡ ಒಂದು ಕಾರಣವಾಗುತ್ತೆ. ರಿಯಲ್ ಎಸ್ಟೇಟ್ನವರಿಗೆ, ಏಜೆಂಟ್ಗಳಿಗೆ ಸ್ವಲ್ಪ ಎಚ್ಚರಿಕೆಯ ದಿವಸ ಇದು ಅಂತ ಹೇಳಬೇಕು. ಹಲವಾರು ಎಚ್ಚರಿಕೆಯ ಸೂಚನೆಗಳು ಬರುವಂಥದ್ದಿರುತ್ತೆ. ಹಣ ಅಥವಾ ದಾಖಲಾತಿಗಳು ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅಧಿಕಾರ, ಅಹಂಭಾವ ಇವ್ಯಾವುದೂ ಕೂಡ ಶಾಶ್ವತವಾಗಿ ಇರಬಾರದು ಅನ್ನುವಂಥದ್ದು ಅನುಭವಕ್ಕೆ ಬರುತ್ತೆ. ಅಧಿಕಾರ ಇದ್ದರೆ ಏನಾದರೂ ಕರ್ತವ್ಯಗಳನ್ನು ಮಾಡಬೇಕು, ಅಂತಹ ಪ್ರಾಮಾಣಿಕ ಕರ್ತವ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳ ಕಡಿಮೆ. ಅಹಂಕಾರ, ನನಗೆ ಅಧಿಕಾರ ಇದೆ ಎನ್ನುವಂಥದ್ದು ಶಾಶ್ವತ ಅಲ್ಲ ಅನ್ನುವಂಥದ್ದು ಕೂಡ ನಿಮ್ಮ ಅನುಭವಕ್ಕೆ ಬರುವಂಥದ್ದು. ಹೀಗೆಲ್ಲ ಒಂದಷ್ಟು ಗೊಂದಲಗಳು ನಿಮ್ಮಲ್ಲೇ ಸೃಷ್ಟಿಯಾಗ್ತಕ್ಕಂಥದ್ದಾಗತ್ತೆ. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.
ಕರ್ಕಾಟಕ ರಾಶಿ, ನ್ಯಾಯಾಲಯದ ವಿಚಾರ, ಕಾನೂನಾತ್ಮಕವಾದಂತಹ ಹೋರಾಟ ಏನಾದರೂ ಇದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ನಿಮ್ಮ ತಾರ್ಕಿಕವಾದಂತಹ ಶಕ್ತಿ ಏನಿದೆ ಅದು ಜನರಿಗೆ ಮೆಚ್ಚುಗೆ ಆಗುತ್ತೆ. ಯಾವ ಕೆಲಸವನ್ನು ಕಾನೂನುಬದ್ಧವಾಗಿ ಮಾಡಬೇಕು, ತಾರ್ಕಿಕವಾಗಿ ಅದಕ್ಕೆ ಅಂತ್ಯವನ್ನು ಕಾಣಿಸ್ಬೇಕು, ಆ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಬಹಳ ಮುಖ್ಯವಾದಂಥದ್ದು. ಅದರಿಂದ ಹಲವಾರು ಜನಕ್ಕೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ, ಮೆಚ್ಚುಗೆ, ಸಂತೋಷ ಅನ್ನುವಂಥದ್ದಾಗತ್ತೆ. ಹಳೆಯ ಸಮಸ್ಯೆಗಳು ಏನಾದರೂ ಇದ್ದರೆ ಇತ್ಯರ್ಥ ಆಗುವಂತಹ ಸೂಚನೆಗಳು ಹೆಚ್ಚಾಗಿದೆ. ಮಾನಸಿಕವಾದಂತಹ, ಆರ್ಥಿಕವಾದಂತಹ, ಸಾಮಾಜಿಕವಾದಂತಹ ಶಕ್ತಿ ತುಂಬ ಇದೆಯೇನೋ ಅನ್ನುವಂತಹ ಅನುಭವ ನಿಮಗೆ ಬರುತ್ತೆ. ಅಂದರೆ ಮಾನಸಿಕವಾಗಿ ಗಟ್ಟಿತನ, ಆರ್ಥಿಕವಾಗಿ ಪರವಾಗಿಲ್ಲಪ್ಪ, ನಾನು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಹಣಕಾಸಿನ ವಿಚಾರದಲ್ಲಿ ನಾನೇ ತಡ್ಕೊಳ್ತೀನಿ, ಬೇರೆ ಯಾರನ್ನು ಕೇಳಬೇಕಾದ್ದು, ಆಶ್ರಯ ಮಾಡಬೇಕಾದಂಥದ್ದು ಏನೂ ಇಲ್ಲ. ಇನ್ನು ಸಾಮಾಜಿಕವಾಗಿ ಜನಬೆಂಬಲ ನನಗಿರುತ್ತೆ, ನಾನು ಮಾಡಿದಂತಹ ಕೆಲಸವನ್ನು ಜನ ಒಪ್ಪಿಕೊಳ್ತಾರೆ ಅನ್ನುವಂತಹ ಒಂದು ದೃಢವಾದ ಆತ್ಮವಿಶ್ವಾಸ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಇರುವಂಥದ್ದು. ಉತ್ತಮವಾದಂತಹ ಆಹಾರ ಸೇವನೆ, ಮಾತುಕತೆ ಇತ್ಯಾದಿಗಳೆಲ್ಲವೂ ಕೂಡ ಈ ದಿವಸ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಬೇರೆಯವರ ಭೇಟಿ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು. ಹಣದ ಖರ್ಚಿನಿಂದ ಸ್ವಲ್ಪ ಬೇಸರವೂ ಕೂಡ ಆಗುತ್ತೆ. ಏನಾದರೂ ಮಾಡಬೇಕು ಅಂತಾದರೆ ದುಡ್ಡನ್ನು ಖರ್ಚು ಮಾಡಲೇಬೇಕಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ದುಡ್ಡಿಗೆ ಕೊರತೆ ಇರೋದಿಲ್ಲ, ಆದರೆ ಖರ್ಚಾಗುವಂತಹ ಹಣದ ರೀತಿ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಬಹುದು ಅಂತ ಅರ್ಥ. ಈಶ್ವರನನ್ನು ಪ್ರಾರ್ಥನೆ ಮಾಡಿ. ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ ಎಂಬುದಾಗಿ 11 ಬಾರಿ ಹೇಳಿಕೊಳ್ಳಿ. ಶುಭವಾಗಿ.